ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯಿತು ಪ್ರಿಯರೇ, 7 ಗಂಟೆ ಆಯಿತು, ಎದ್ದೇಳಿಯಿರಿ. ಯೇಸುವಿನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಬನ್ನಿರಿ ಎಂದು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಗುಡ್ ಮಾರ್ನಿಂಗ್. ಲೇಟ್ ಗುಡ್ ಮಾರ್ನಿಂಗ್ ಅಲ್ಲವೇ? 6 ಗಂಟೆಗೆ ಈಗಾಗಲೇ ನೀವು ಎದ್ದೇಳಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿಕೊಳ್ಳುವಂಥವರು ಬಹಳಷ್ಟು ಕಾರ್ಯಗಳನ್ನು ಸಾಧಿಸಬಲ್ಲರು. ಈಗಲಾದರೂ ದೇವರ ವಾಕ್ಯ ಮತ್ತೊಂದು ಸಾರಿ ಧ್ಯಾನಿಸೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಉದಯದಲ್ಲಿ ದೇವರೇ, ನೀವು ಸ್ತುತಿಗೆ ಯೋಗ್ಯರಾಗಿದ್ದೀರಿ ಎಂದು ಗುರುತಿಸಿ ಪ್ರತಿ ಉದಯದಲ್ಲಿ ಸ್ತುತಿಯೊಂದಿಗೆ ನಮ್ಮ ಜೀವಿತವನ್ನು ಪ್ರಾರಂಭಿಸಿ ದಿನಾವಿಡೀ ನಿಮ್ಮ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ ಪ್ರಿಯರೇ? ಸಂತೋಷಕರವಾಗಿ ಇದ್ದೀರಾ? ಎದ್ದೇಳುವಾಗಲೇ ಕೆಲವರು ಅಳುವ ಮುಖದೊಂದಿಗೆ ಎದ್ದೇಳ್ತಾರೆ, ಹೌದಲ್ಲವೇ? ಹಾಸಿಗೆಯ ಮೇಲಿರುವಾಗಲೇ, ಬೆಳಗಾಗುವ ಮುಂಚೆಯೇ ಅಬ್ಬಾ ಬೆಳಗಾಯ್ತಾ, ಅಯ್ಯಯ್ಯೋ ಎಷ್ಟು ಕಷ್ಟ, ಎಷ್ಟೋ ಕೆಲಸ ಮಾಡಬೇಕು, ಎಷ್ಟೋ ಬಾಧೆಗಳು, ಎಷ್ಟೋ ಜವಾಬ್ದಾರಿಕೆಗಳು ಅನ್ನುತ್ತಾರೆ. ಉದಯದಲ್ಲಿಯೇ ಯಾವಾಗ ಬೆಳಗಾಗುತ್ತೋ ನನ್ನ ದೇವರೊಂದಿಗೆ ಮಾತಾಡಿಕೊಳ್ಳುವುದಕ್ಕಾಗಿ, ನನ್ನ ದೇವರನ್ನು ಸ್ತುತಿಸುವುದಕ್ಕಾಗಿ ಎಂಬ ಆಸೆ ನಮ್ಮಲ್ಲಿರಬೇಕು. ನೋಡಿ ಪ್ರಿಯರೇ, ಕೀರ್ತನೆ 5ರಲ್ಲಿ 3ನೇ ವಚನ ಹೇಳುತ್ತೆ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಾ ಇರುವೆನು. ಅಂದರೆ ಪ್ರಾರ್ಥನೆಯನ್ನು ಸಿದ್ಧ ಮಾಡಿಕೊಳ್ತಾನಂತೆ. ಅಬ್ಬಾ, ಬ್ರೇಕ್ಫಾಸ್ಟ್ ಸಿದ್ಧ ಮಾಡಿಕೊಳ್ತೇವಲ್ಲವೇ ನಾವು? ಪ್ರಾರ್ಥನೆಯ ವಿಷಯದಲ್ಲಿಯೂ ಅಷ್ಟೊಂದು ಜಾಗ್ರತೆಯನ್ನು ನಾವು ವಹಿಸುತ್ತೇವೋ? ಏನನ್ನು ಈ ದಿನ ದೇವರಿಗೆ ಬೇಡಿಕೊಳ್ಳಬೇಕು, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು, ಯಾವ ವಿಷಯದಲ್ಲಿ ಮೊರೆ ಇಡಬೇಕು, ಯಾವ ವಿಷಯವನ್ನು ಕೇಳಬೇಕು ಎಂಬ ಒಂದು ಕ್ಲಾರಿಟಿ ನಮಗಿರಬೇಕು. ದೈವ ನಿರ್ಣಯ ಏನೆಂದು, ಯಾವ ವಿಷಯವೆಂದು ತಿಳ್ಕೊಳ್ಬೇಕು. ಈ ದಿನ ದೇವರ ಚಿತ್ತ ಏನಾಗಿದೆ ಎಂದು ಅರಿಯಬೇಕು ಎಂದು ಒಂದು ಲಿಸ್ಟ್ ಇಟ್ಕೊಂಡು, ದೇವರೇ, ಈ ಊರಿಗೆ ಹೋಗನುತ್ತೀರಾ, ಈ ಕೆಲಸಕ್ಕೆ ಹೋಗನುತ್ತೀರಾ, ಇದನ್ನು ಮಾಡನುತ್ತೀರಾ, ಇವರೊಂದಿಗೆ ಹೇಗೆ ಮಾತಾಡನುತ್ತೀರಿ, ಈ ದುಡ್ಡನ್ನು ಹೇಗೆ ಖರ್ಚು ಮಾಡನುತ್ತೀರಿ, ಯಾವುದು ಕೊಂಡ್ಕೊ ಅನ್ನುತ್ತೀರಿ, ಯಾವುದು ಬೇಡ ಅನ್ನುತ್ತೀರಿ. ಒಂದು ದಿನದಲ್ಲಿ ನಾವು ಎಷ್ಟೋ ಕೆಲಸಗಳನ್ನು ಮಾಡುತ್ತಿರ್ತೇವಲ್ಲವೇ? ಆ ಕೆಲಸಗಳೆಲ್ಲ ನಾವು ಕರ್ತನ ಸಹಾಯದಿಂದ ಮಾಡುವುದಾದರೆ ಅನವಶ್ಯಕವಾದ ಕೆಲಸಗಳಿರಲ್ಲ, ನಷ್ಟಗಳಿರುವುದಿಲ್ಲ, ಶ್ರಮೆಗಳಿರುವುದಿಲ್ಲ, ಮೋಸ ಹೋಗಲ್ಲ, ನಷ್ಟ ಹೋಗಲ್ಲ. ಉದಯದಲ್ಲಿಯೇ ನಮ್ಮ ಪ್ರಾರ್ಥನೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಅನಾಲೋಚಿತವಾಗಿ ಮಾತಾಡಬಾರದೆಂದು ವಾಕ್ಯ ಹೇಳುತ್ತೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಎಂದು ಹೇಳುತ್ತಾ ಅನಾಲೋಚಿತವಾದ ಅರ್ಥವಿಲ್ಲದಂತಹ ಮಾತುಗಳೊಂದಿಗೆ, ಏನೋ ಆಚಾರದಂತಹ ನುಡಿಗಳೊಂದಿಗೆ ನಾವು ಸುಮ್ಮನೆ ನಮ್ಮ ದೇವರ ಸಮಯವನ್ನು ಕೂಡ ವ್ಯರ್ಥ ಮಾಡುವವರಾಗಿರುತ್ತೇವೆ. ಅದು ಎಷ್ಟೋ ಬಾಧೆಕರವಾಗಿರುತ್ತೆ. ದೇವರೇ, ಉದಯ ಕಾಲದಲ್ಲಿಯೇ ನನ್ನ ಸ್ವರವು ನಿನಗೆ ಕೇಳಿಸುವುದು. ಬಾಯಿ ತೆರೆದ್ರೆ ಬಾಯಿಂದ ಬರುವ ಸ್ವರದೊಂದಿಗೆ ಮೊಟ್ಟಮೊದಲು ದೇವರೊಂದಿಗೆಯೇ ಮಾತಾಡುತ್ತೇನೆ. ನಿದ್ದೆಯಿಂದ ಎದ್ದ ಕೂಡಲೇ ಮೊದಲ ಮಾತು ನಿಮ್ಮ ಬಾಯಿಂದ ಬರುವಂಥದ್ದು ಏನಾಗಿರಬೇಕು ಗೊತ್ತಾ? ಯೇಸುವೇ, ಮತ್ತೊಂದು ದಿನ ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳು. ಪ್ರಭುವೇ, ಈ ದಿನ ನನಗೆ ಸಹಾಯ ಮಾಡಿರಿ. ಪ್ರಭುವೇ, ನನಗೆ ಸಜೀವವಾಗಿಟ್ಟಿದ್ದೀರಿ, ನಿಮಗೆ ವಂದನೆಗಳು ಅನ್ನುತ್ತಲೇ ನೀವು ಎದ್ದು ನೋಡಿರಿ. ಆ ದಿನ ನೀವು ಎಷ್ಟು ಆನಂದಕರವಾಗಿ, ಸಂತೋಷಕರವಾಗಿ ಇರ್ತೀರಿ ಎಂಬುದನ್ನು ನೀವೇ ಗಮನಿಸುತ್ತೀರಿ. ಉದಯದಲ್ಲಿ ನೀವು ದೇವರಿಗೆ ಮೊರೆ ಇಡೀರಿ. ಫೋನ್ ಎತ್ತಬಾರದು, ಫೋನ್ ಮಾಡಬಾರದು, ಮನೆಯಲ್ಲಿದ್ದವರೊಂದಿಗೆ ಘರ್ಷಣೆಗೊಳ್ಳಬಾರದು, ಲೌಕಿಕ ಆಹಾರಕ್ಕಾಗಿ ಅಂದರೆ ಕಾಫಿಗಾಗಿ ಕೂಗಾಡಬಾರದು. ಮೊದಲು ದೇವರಿಗೆ ಮೊರೆ ಇಡೀರಿ, ದೇವರ ಸಹಾಯ ಕೋರಿಕೊಳ್ಳಿರಿ, ಸಿದ್ಧಪಡಿಸಿಕೊಳ್ಳಿರಿ. ನಿಮ್ಮ ಹೃದಯವನ್ನು ಸಿದ್ಧಪಡಿಸಿರುವ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿರಿ. ಇನ್ನೊಂದು ಮಾತು ಹೇಳ್ತಾನೆ ಅಲ್ಲೇ 4ನೇ ಅಧ್ಯಾಯದ 4ನೇ ವಚನದಲ್ಲಿ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ ಎನ್ನುವಂಥದ್ದೇ. ಭಯಪಡಿರಿ, ಪಾಪ ಮಾಡಬೇಡಿರಿ. ಮಂಚದ ಮೇಲೆ ಮಲಗಿದ ನಂತರ ಬಹಳಷ್ಟು ಜನ ಕೆಲಸಕ್ಕೆ ಬಾರದ ಆಲೋಚನೆಯೊಂದಿಗಿರ್ತಾರೆ. ಈ ದಿನ ಮಂಚದ ಮೇಲೆ ಮಲಗಿ ನಿದ್ರೆ ಬರುವವರೆಗೂ ಟಿವಿ ನೋಡುತ್ತಾ ಇರುವಂಥವರು, ತಮ್ಮ ಹೃದಯವೆಲ್ಲ ಕೆಟ್ಟತನದಿಂದ ತುಂಬಿಕೊಳ್ಳುವಂಥವರು ಬಹಳಷ್ಟು ಜನ ಇದ್ದಾರೆ.
ನೀವು ಹಾಸಿಗೆ ಮೇಲೆ ಮಲಗಲು ಹೋಗುವಾಗ ನಿಮ್ಮ ಟೆಲಿಫೋನ್ ಆಗಲಿ ಸೆಲ್ಫೋನ್ ಆಗಲಿ 1 ಅವರ್ ಮುಂಚಿತವಾಗಿಯೇ ಆಫ್ ಮಾಡಿದ್ರೆ ಆಗ ನಿಮಗೆ ಪ್ರಶಾಂತವಾದ ನಿದ್ದೆ ಬರುತ್ತೆ ಎಂದು ಸಾಧಾರಣವಾಗಿ ಹೇಳುತ್ತಾರೆ. ದೇವರ ಮಕ್ಕಳಾದ ನಾವು ನಮ್ಮ ಮನಸ್ಸು ಕ್ಲಿಯರ್ ಆಗಿಟ್ಕೊಳ್ಬೇಕಾದ್ರೆ, ಕ್ಲಾರಿಟಿಯಾಗಿಟ್ಕೊಳ್ಬೇಕಾದ್ರೆ, ಸ್ಪಷ್ಟಗೊಳಿಸಿಕೊಳ್ಳಬೇಕಾದ್ರೆ ಲೋಕದಲ್ಲಿ ನಮಗೆ ಫೀಡ್ ಮಾಡುವಂತಹ ಲೌಕಿಕವಾದ ಎಲ್ಲವುಗಳಿಂದ ನಾವು ಕಟ್ ಮಾಡಿಕೊಳ್ಳಬೇಕು. ದೇವರ ಭಯದಿಂದ, ದೇವರು ನೋಡ್ತಿದ್ದಾರೆ ಎಂಬ ಭಯದಿಂದ ಹಾಸಿಗೆಯ ಮೇಲಿರುವಾಗಲೇ ಉದಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಬೇಕು. ದೇವರು ಮಾಡಿರುವ ಮೇಲುಗಳ ಕುರಿತು ಧ್ಯಾನಿಸಬೇಕು. ಈ ದಿನ ಎಷ್ಟೋ ಆಪತ್ತುಗಳಿಂದ ತಪ್ಪಿಸಿದ್ದಾರೆ, ಎಷ್ಟೋ ಶೋಧನೆಗಳಿಂದ ದೇವರು ತಪ್ಪಿಸಿದ್ದಾರೆ. ದೇವರೇ ನಿಮಗೆ ವಂದನೆಗಳು. ದೊಡ್ಡ ದೇವರೇ, ಇಷ್ಟು ಕೆಲಸ ಮಾಡಲು ಸಹಾಯ ಮಾಡಿದ್ದೀರಿ, ಮತ್ತಷ್ಟು ಕೆಲಸ ಮಾಡಲು ಸಹಾಯ ಮಾಡಿದ್ದೀರಿ ಎಂಬುದಾಗಿ ಧ್ಯಾನಿಸಿ ಮೌನವಾಗಿರೋದಾದರೆ ನೀವು ಪ್ರಶಾಂತವಾಗಿ ನಿದ್ರಿಸುತ್ತೀರಿ ಮತ್ತು ಎಚ್ಚರಗೊಂಡ ಕೂಡಲೇ ಉದಯದಲ್ಲಿಯೇ ನಿಮ್ಮ ಕಂಠಸ್ವರವು ದೇವರನ್ನು ಸ್ತುತಿಸುತ್ತಾ ಪ್ರಾರಂಭಗೊಳ್ಳುತ್ತದೆ. ಆಗ ನೀವು ಇಡೀ ದಿನಕ್ಕೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಿದ್ಧ ಮಾಡಿಕೊಂಡು ದೇವರಿಗೆ ಅರ್ಪಿಸಿದ ವಿಜ್ಞಾಪನೆಗಳ ಸಫಲತೆಯನ್ನು ದಿನವಿಡೀ ನೋಡುತ್ತೀರಿ. 113ನೇ ಕೀರ್ತನೆಯಲ್ಲಿಯೂ ಕೂಡ ಒಂದು ವಾಕ್ಯ ಹೇಳ್ತದೆ, ನೋಡೋಣ ಬನ್ನಿ. 3ನೇ ವಚನ, 113ನೇ ಕೀರ್ತನೆ 3ನೇ ವಚನ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಯೆಹೋವನ ನಾಮವು ಸ್ತುತಿ ಹೊಂದಲಿ. ಸ್ತುತಿ ಹೊಂದುವಂಥದ್ದಾಗಿದೆ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಯೆಹೋವನ ನಾಮವು ಸ್ತುತಿ ಹೊಂದಲು ಯೋಗ್ಯವಾಗಿದೆ. ಉದಯದಲ್ಲಿ ಎದ್ದಿ ಸ್ತುತಿಸಿ, ಸ್ತುತಿಯೊಂದಿಗೆ ನಿಮ್ಮ ಪ್ರಾರ್ಥನೆ ಮುಗಿಯಬಾರದು ಪ್ರಿಯರೇ. ದಿನವಿಡೀ ದೇವರನ್ನು ನೀವು ಸ್ತುತಿಸುವವರಾಗಿರಬೇಕು. ನೋಡಿ, ಒಂದು ಹಾಡು ಹಾಡುವಂಥವರು ತಪ್ಪಾದ ರಾಗದಲ್ಲಿ ಎತ್ತುವುದಾದರೆ ಆ ಹಾಡೆಲ್ಲ ತಪ್ಪು ತಪ್ಪಾಗಿಯೇ ಹಾಡುತ್ತಾರೆ. ಲೋ ಪಿಚ್, ಹೈ ಪಿಚ್ ಅನ್ನುತ್ತಾರಲ್ಲವೇ, ಆ ಹಾಡನ್ನು ಹಾಡಬೇಕಾದ ಶ್ರುತಿಯಲ್ಲಿ ಹಾಡದೇ ಇದ್ದರೆ ಆ ಹಾಡೆಲ್ಲ ಕೆಟ್ಟೋಗ್ತದೆ. ಕೆಲವೊಂದು ಸಾರಿ ನಾವು ಚರ್ಚ್ನಲ್ಲಿ ತಪ್ಪು ಮಾಡಿದಾಗ ಆ ಹಾಡನ್ನು ನಿಲ್ಲಿಸಿ ಆಮೇಲೆ ಕರೆಕ್ಟಾದ ಶ್ರುತಿಯೊಂದಿಗೆ, ಸ್ವರದೊಂದಿಗೆ ಸೆಟ್ ಮಾಡಿಕೊಂಡು ಕರೆಕ್ಟ್ ಪಿಚ್ಚಲ್ಲಿ ಹಾಡು ಹಾಡಿದಾಗ ಹಾಡು ರಮ್ಯವಾಗಿರುತ್ತೆ. ಅದಕ್ಕೆ ನಾವು ಬೆಳಗ್ಗೆಯೇ ನಾವು ತಪ್ಪಾದ ರೀತಿಯಲ್ಲಿ ನಮ್ಮ ದಿನ ಪ್ರಾರಂಭಿಸುವುದಾದರೆ, ಕೋಪದಿಂದ ಪ್ರಾರಂಭಿಸುವುದಾದರೆ, ಸಿಟ್ಟಿನಿಂದ ಪ್ರಾರಂಭಿಸುವುದಾದರೆ, ಇಲ್ಲವೇ ಅಪನಂಬಿಕೆಯಿಂದ ಪ್ರಾರಂಭಿಸುವುದಾದರೆ ದಿನವಿಡೀ ಅದು ಅದೇ ರೀತಿಯಾಗಿರ್ತದಂತೆ. ಆ ಗುಬ್ಬಿಯನ್ನು ಬೈತಾ ಎದ್ದೇಳುವವನು ದಿನವಿಡೀ ಬೈತಲೇ ಇರ್ತಾನಂತೆ. ಅಳುತ್ತಾ ಎದ್ದೇಳುವವನು ದಿನವಿಡೀ ಅಳುತ್ತಲೇ ಇರ್ತಾನಂತೆ. ಹಾಗೆಯೇ ಕಿರ್ಚಾಡುತ್ತಾ ಎದ್ದೇಳುವವನು ದಿನವಿಡೀ ಕಿರ್ಚಾಡುತ್ತಲೇ ಇರ್ತಾನೆ. ಅಳುತ್ತಾ ಎದ್ದೇಳುವವನು ಅಳುತ್ತಲೇ ಇರ್ತಾನೆ. ಸ್ತುತಿಸುತ್ತಾ ಎದ್ದೇಳುವವನು ಸ್ತುತಿಸುತ್ತಲೇ ಇರ್ತಾನೆ. ಉದಯದಲ್ಲಿ ನೀವು ಕರೆಕ್ಟ್ ಲೈನಲ್ಲಿ ಸೆಟ್ ಆಗೋದಾದರೆ ಸರಳವಾಗಿ ನಿಮ್ಮ ದಿನವಿಡೀ ಮುಗಿಯುತ್ತದೆ. ಸ್ತುತಿಸಿರಿ ದೇವರನ್ನು. ಸೂರ್ಯೋದಯದಿಂದ ಸಾಯಂಕಾಲ ಅಂದರೆ ಸೂರ್ಯಾಸ್ತಮನದವರೆಗೂ ನೀವು ಮಾಡುವ ಕೆಲಸಗಳೆಲ್ಲ ಸಫಲವಾಗುವಂತೆ ದೇವರು ಸಹಾಯ ಮಾಡುತ್ತಾರೆ. ಆತನ ನಾಮವನ್ನು ಸ್ತುತಿಸಿರಿ. ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಸ್ತುತಿ ಸಲ್ಲಿಸಿರಿ. ಪ್ರತಿ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಆತನು ನಂಬಿಗಸ್ತನಾದ ದೇವರು, ಸ್ತುತಿಗೆ ಪಾತ್ರನು. ಯಾವತ್ತೇ ಆಗಲಿ ದೇವರಿಗೆ ವ್ಯತಿರೇಕವಾದ ಯೋಚನೆ ಬರಗೊಡಿಸಬೇಡಿರಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಘಟನೆಗಳು ನಿಮ್ಮನ್ನು ಬಾಧೆಪಡಿಸುವಂತಹ, ನಿಮ್ಮನ್ನು ಕಾಡಿಸುವಂತಹ, ನಿಮ್ಮನ್ನು ನಷ್ಟಪಡಿಸುವಂತಹ ಅನುಭವ ಆದಾಗ್ಯೂ ಅವೆಲ್ಲವುಗಳನ್ನು ದೇವರ ಮುಂದೊಯ್ಯಿರಿ. ದೇವರನ್ನು ಪ್ರೀತಿಸುವವರಿಗೆ ಎಲ್ಲಾ ಕಾರ್ಯಗಳು ಅವರ ಅನುಕೂಲತೆಗಾಗಿಯೇ ಜರುಗುತ್ತವೆ. ಆ ಕಾರ್ಯಗಳೆಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ದೇವರು ಮಾರ್ಪಡಿಸುವುದರಿಂದ ನಿಮ್ಮ ಕೇಡಿನಲ್ಲಿಯೂ ಕೂಡ ನೀವು ದೇವರನ್ನು ಸ್ತುತಿಸಿರಿ. ನಿಮಗೆ ಅರ್ಥವಾಗದ ವಿಷಯದಲ್ಲಿಯೂ ಕೂಡ ದೇವರಲ್ಲಿ ನಂಬಿಕೆ ಇಡಿಯಿರಿ. ನಿಮ್ಮ ಹೃದಯದಲ್ಲಿ ಸ್ತುತಿ ಇರುತ್ತದೆ, ಕೃತಜ್ಞತೆ ಇರುತ್ತೆ. ದಿನಾವಿಡೀ ದೇವರ ಸನ್ನಿಧಿಯಲ್ಲಿ ಆನಂದಿಸುವವರಾಗಿರ್ತೀರಿ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಯೆಹೋವನ ನಾಮ ಸ್ತುತಿ ಹೊಂದಲಿ. ಭಯಪಡಿರಿ, ನಿಮ್ಮ ಹೃದಯದಲ್ಲಿ ಪಾಪ ಮಾಡಬೇಡಿರಿ. ನೀವಿನ್ನು ಹಾಸಿಗೆ ಮೇಲಿರುವಾಗಲೇ ನೀವು ದೇವರ ವಾಕ್ಯವನ್ನು ಧ್ಯಾನಿಸಿರಿ. ದೇವರು ಮಾಡಿರುವ ಮೇಲುಗಳನ್ನು ಧ್ಯಾನಿಸಿರಿ. ಉದಯದಲ್ಲಿ ಇನ್ನೂ ಬೆಳಗಾಗುವುದಕ್ಕಿಂತ ಮುಂಚೆಯೇ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಕಂಠಸ್ವರವು ಪರಲೋಕದಲ್ಲಿ ಕೇಳಲ್ಪಡುವ ಹಾಗೆ ನೀವು ಸಿದ್ಧಪಡಿಸಿಕೊಂಡಿರುವ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂತಹ ದೇವರು ನಮ್ಮ ಹೃದಯವನ್ನು ಶುದ್ಧೀಕರಿಸಿ ನಾವು ದೇವರಿಗೆ ಇಷ್ಟವಾಗಿದ್ದೇವೆ ಎಂದು ಗ್ರಹಿಸಿಕೊಂಡಂತಹ ಕರ್ತನು ನಾವು ಮಾಡುವ ಕೆಲಸವೆಲ್ಲ ಸಫಲಗೊಳ್ಳುವ ಹಾಗೆ
ನಮ್ಮ ಪಕ್ಷದಲ್ಲಿದ್ದು ಪ್ರತಿ ಕೇಡಿನಿಂದ ನಮ್ಮನ್ನು ಬಿಡಿಸುವ ಹಾಗೆ ನಮ್ಮ ಕರ್ತನು ನಮ್ಮ ಸಂಗಡ ಇರುತ್ತಾರೆ. ದೇವರನ್ನು ಆಶ್ರಯಿಸಿದವರಿಗೆ ಯಾವುದೊಂದರ ಕೊರತೆ ಇರಲ್ಲ. ಅವನು ನನ್ನನ್ನು ಪ್ರೀತಿಸಿರುವುದರಿಂದ ಅವನನ್ನು ರಕ್ಷಿಸುವೆನು ಎನ್ನುವಂತೆ ದಿನವಿಡೀ ನಾವು ದೇವರನ್ನು ಪ್ರೀತಿಸಿ ಸ್ತುತಿಸುವಂಥವರಾಗಿರುವುದಾದರೆ ಕೇಡಿನಲ್ಲಿ ಬೀಳದಂತೆ, ಅಪಾಯದಲ್ಲಿ ಬೀಳದಂತೆ, ಆಕ್ಸಿಡೆಂಟ್ಗೆ ಗುರಿಯಾಗದಂತೆ, ಅನಾರೋಗ್ಯಕ್ಕೆ ಗುರಿಯಾಗದಂತೆ, ಇನ್ಫೆಕ್ಷನ್ಸ್ಗಳಿಗೆ ಗುರಿಯಾಗದಂತೆ, ನಾವು ಹಾಸಿಗೆ ಹಿಡಿಯದಂತೆ, ರೋಗಗಳು ನಮಗೆ ಬರದಂತೆ, ಪ್ರತಿ ಸೈತಾನನ ಉರುಳಿನಿಂದ ಗುಂಡಿಯಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಡಿರಿ. ಆತನ ಕೈಗೆ ಒಪ್ಪಿಸಿಕೊಟ್ಟದ್ದನ್ನು ಆತನು ಭದ್ರಪಡಿಸುತ್ತಾನೆ, ಕಾವಲಾಗಿ ಕಾಯುತ್ತಾನೆ, ಸುರಕ್ಷಿತವಾದ ಜೀವಿತವನ್ನು ಆತನು ನಮಗೆ ಅನುಗ್ರಹಿಸ್ತಾನೆ. ಅದಕ್ಕೆ ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನಮ್ಮನ್ನು ಮೇಲಿಂದ ಮೇಲೆ ನೂತನ ಪಡಿಸುತ್ತಲೇ ಇರುವುದರಿಂದ ಯೆಹೋವನಲ್ಲಿ ಕಾದುಕೊಂಡಿರುವಂಥವರು, ಯೆಹೋವನಿಗಾಗಿ ಕಾದುಕೊಂಡಿರುವಂಥವರು ನೂತನ ಬಲ ಹೊಂದಿಕೊಳ್ಳುತ್ತಾರೆ. ಅವರ ಹೃದಯ ಮೇಲುಗಳಿಂದ ತುಂಬಿಕೊಳ್ಳುವುದರಿಂದ ಅವರ ಯೌವನವು ಹದ್ದಿನ ಯೌವನದ ಹಾಗೆ ನೂತನಗೊಳ್ಳುತ್ತದೆ. ಸಾಧಾರಣವಾಗಿ ದಿನೇ ದಿನೇ ನಾವು ಕೃಷಿಸಿ ಹೋಗುತ್ತೇವೆ. ಆದರೆ ದೇವರಲ್ಲಿ ಆನಂದಿಸುವಂಥವರು, ಯೆಹೋವನಲ್ಲಿ ಆನಂದಿಸುವಂಥವರು ನೂತನ ಪಡಿಸುತ್ತಾ ಇರುವುದರಿಂದ ದೇವರು ಆಲ್ರೆಡಿ ನಮ್ಮ ಜೀವಿತದಲ್ಲಿ, ನಮ್ಮ ಶರೀರದಲ್ಲಿ ಸತ್ತಿರುವ ಆ ಸೆಲ್ಸ್ಗಳು ಮತ್ತೆ ಉತ್ಪತ್ತಿಯಾಗುವುದಕ್ಕಾಗಿ, ಮೃತ್ಯುವಾಗಿರುವ ಎಲ್ಲವೂ ತಮ್ಮಷ್ಟಕ್ಕೆ ತಾವೇ ರೆಸ್ಟೋರ್ ಆಗುವ ಹಾಗೆ ಆ ಪ್ರಕ್ರಿಯೆಯನ್ನು ದೇವರು ಮುಂಚಿತವಾಗಿ ನಮ್ಮಲ್ಲಿಟ್ಟಿದ್ದಾರೆ. ಆದರೆ ಪಾಪದ ನೀಚ ಕೃತ್ಯಗಳನ್ನು ಮಾಡಿ ದೂರ ಮಾಡಿಕೊಳ್ತಿದ್ದೇವೆ. ಆದರೆ ದೇವರ ಮೇಲೆ ಆಧಾರಗೊಳ್ಳುವಾಗ ನಿಮಗೆ ನೂತನ ಬಲವನ್ನು, ನೂತನ ಜ್ಞಾನವನ್ನು, ನೂತನ ಶಕ್ತಿಯನ್ನು ಕೊಡ್ತೇನನ್ನುತ್ತಾರೆ. ನಿಮ್ಮನ್ನು ದಿನೇ ದಿನೇ ಅಭಿವೃದ್ಧಿಪಡಿಸಿ, ಅಧಿಕಪಡಿಸಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ಕರ್ತನು ಹೇಳುತ್ತಾರೆ. ಹೇಗಿದೆ ನಿಮ್ಮ ಕ್ರೈಸ್ತಿಯ ಜೀವಿತ? ಹೇಗಿದೆ ನಿಮ್ಮ ನಂಬಿಕೆಯ ಜೀವಿತ? ನೀವು ಭಕ್ತಿವಂತರೆಂದು ಹೇಳ್ತಾ ಇದ್ದೀರಿ, ಸ್ತುತಿಸುತ್ತಾ ಇದ್ದೀರಾ, ಉದಯದಲ್ಲಿಯೇ ಎದ್ದು ದೇವರನ್ನು ಪ್ರಾರ್ಥಿಸ್ತಾ ಇದ್ದೀರಾ, ದೇವರ ವಾಕ್ಯದಿಂದ ನಿಮ್ಮ ದಿನವನ್ನು ಪ್ರಾರಂಭಿಸುತ್ತಾ ಇದ್ದೀರಾ, ದಿನವಿಡೀ ದೇವರೊಂದಿಗೆ ನಡೆಯುತ್ತಾ ಇದ್ದೀರಾ. ಕರ್ತನು ನನ್ನ ಸಂಗಡ ಇದ್ದಾರೆ, ನನ್ನ ಪ್ರಾರ್ಥನೆ ಕೇಳುತ್ತಾರೆ, ನನ್ನ ಪಕ್ಕದಲ್ಲಿ ನನ್ನ ಬಲಗಡೆಯಲ್ಲಿ ಆತನು ಇದ್ದಾನೆ, ನನ್ನನ್ನು ಕಾಯುವಾತನಾಗಿದ್ದಾರೆ, ತನ್ನ ರೆಕ್ಕೆಯ ಅಡಿಯಲ್ಲಿ ಮರೆಮಾಡಿದ್ದಾರೆ, ನನ್ನ ಬಲಗೈ ಹಿಡಿದು ನನ್ನನ್ನು ನಡೆಸುತ್ತಿದ್ದಾರೆ ಎಂಬ ವಿಷಯವನ್ನು ಮರೆಯಬೇಡಿ ಪ್ರಿಯರೇ. ನಂಬಿಕೆ ಇಡಿಯಿರಿ. ಆತನ ಕಣ್ಣುಗಳು ನಮ್ಮ ಮೇಲಿವೆ. ಆತನು ನಮ್ಮ ಮೇಲೆ ದೃಷ್ಟಿಯಿಟ್ಟಿ ಎಡಕ್ಕಾಗಲಿ ಬಲಕ್ಕಾಗಲಿ ತೊಲಗಿ ಹೋಗದಂತೆ, ತಪ್ಪಲ್ಲಿ ಬೀಳದಂತೆ, ಊರ್ಲಲ್ಲಿ ಬೀಳದಂತೆ, ಪಾಪದಲ್ಲಿ ಬೀಳದಂತೆ, ಕೇಡಲ್ಲಿ ಬೀಳದಂತೆ ನಮ್ಮನ್ನು ತಪ್ಪಿಸುವ ಆತನಾಗಿದ್ದಾರೆ. ಆತನಲ್ಲಿ ನಂಬಿಕೆ ಇಟ್ಟಂಥವರನ್ನು ಅವರು ಹೋಗುವಾಗಲೂ ಬರುವಾಗಲೂ ಕಾಪಾಡುತ್ತೇನೆಂದು ದೇವರು ಮಾತು ಕೊಟ್ಟಿದ್ದಾರೆ. ಸ್ವಲ್ಪ ಆಕ್ಸಿಡೆಂಟ್ ಆದಾಗ ಒಂದೇ ಸಾರಿ ನಿಮ್ಮ ಪಕ್ಕದಲ್ಲಿಯೇ, ನಿಮ್ಮ ಬಲಗಡೆಯಲ್ಲಿ ಬರುತ್ತಿರುವ ವಾಹನದಿಂದ ತಪ್ಪಿಸುವಂತೆ ದೇವರು ನಿಮ್ಮನ್ನು ಸಮಯಾನುಕೂಲವಾಗಿ ಕಾಪಾಡುವಾತನಾಗಿದ್ದಾರೆ. ಕೂದಲು ಎಳೆಯಷ್ಟು ಎಷ್ಟೋ ಸಾರಿ ನನ್ನ ಜೀವಿತದಲ್ಲಿ ಆಕ್ಸಿಡೆಂಟ್ಗಳಿಂದ ತಪ್ಪಿಸಿಕೊಂಡೆ. ಬೈಕ್ ಮೇಲೆ ಹೋಗುವಾಗ ಅದನ್ನು ಗುರುತಿಸಿದೆ. ಅದು ಯೆಹೋವನ ಹಸ್ತವೆಂದು, ಆತನೊಂದಿಗೆ ಪ್ರಾರಂಭಿಸಿದ ಪ್ರಾರ್ಥನಾಪೂರ್ವಕವಾದಂತಹ ಪ್ರಯಾಣವಾಗಿದೆ ಎಂದು, ಕರ್ತನ ಕಾವಲು ಅದರಲ್ಲಿದೆ ಎಂದು ಗುರುತಿಸಿದೆ. ಕೇಡಲಿ ಬೀಳದಂತೆ, ತಪ್ಪಾದ ನಿರ್ಣಯ ತೆಗೆದುಕೊಂಡು ಮೋಸ ಹೋಗಲಾರದಂತೆ, ನಷ್ಟಗೊಳ್ಳದಂತೆ, ದುಃಖಿಸಬೇಕಾದ, ಬಾಧೆ ಪಡಬೇಕಾದ ಪರಿಸ್ಥಿತಿಗಳೊಳಗೆ ಸಿಕ್ಕಾಕೊಳ್ಳದಂತೆ ಉದಯದಲ್ಲಿಯೇ ನಿಮ್ಮ ಪ್ರಾರ್ಥನೆಯನ್ನು ಸಿದ್ಧಪಡಿಸಿಕೊಂಡು ಕರ್ತನಿಗೆ ಸಮರ್ಪಿಸಿ ನೋಡಿರಿ. ಅವುಗಳನ್ನು ಹಂಚಿಕೊಳ್ಳುತ್ತಾ ಪ್ರಾರ್ಥಿಸಿರಿ. ದಿನಾವಿಡೀ ಸ್ತುತಿ ಕೃತಜ್ಞತೆಯುಳ್ಳವರಾಗಿರಿ. ನನ್ನೊಂದಿಗೆ ದೇವರಿದ್ದಾರೆ ಎಂಬ ನಂಬಿಕೆಯೊಂದಿಗೆ ನೋಡುವುದರಿಂದಲ್ಲ, ನಂಬಿಕೆಯಿಂದಲೇ ನೀವು ನಡೆಯುವವರಾಗಿರ್ರಿ. ಆಗ ಬೆಳೆಯುತ್ತೀರಿ, ಆಶೀರ್ವದಿಸಲ್ಪಡ್ತೀರಿ. ದೇವರ ಪ್ರಣಾಳಿಕೆ ನಿಮ್ಮ ವಿಷಯದಲ್ಲಿ ನೆರವೇರುತ್ತವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ದೊಡ್ಡ ದೇವರೇ, ನಿಮಗೆ ವಂದನೆಗಳು. ನಮ್ಮ ಧ್ಯಾಸ, ನಮ್ಮ ಆಸೆ ನಿಮ್ಮ ಮೇಲೆಯೇ ಇವೆ ದೇವರೇ. ಲೋಕದಲ್ಲಿ ನಾವು ಮನಸ್ಸಿಟ್ಟು ನಷ್ಟ ಹೋಗದಂತೆ, ಮನುಷ್ಯರ ಮೇಲೆ ನಮ್ಮ ದೃಷ್ಟಿಯಿಟ್ಟು ಮೋಸ ಹೋಗದಂತೆ, ಸೃಷ್ಟಿಕರ್ತನಾದ, ವಿಮೋಚನಕರ್ತನಾದ, ಪ್ರಾಣ ಕೊಟ್ಟಿರುವ ನೀವು ನಮಗೆ ಪ್ರಾಣ ಮಿತ್ರನಾಗಿ, ಪ್ರಾಣ ಪ್ರಿಯನಾಗಿದ್ದೀರಿ ಎಂದು ಗುರುತಿಸಲು ಸಹಾಯ ಮಾಡಿರಿ. ನಿಮ್ಮಲ್ಲಿ ಆನಂದಿಸುವ ಭಾಗ್ಯವನ್ನು, ದಿನವಿಡೀ ನಿಮ್ಮ ಕಾವಲಿನ ಅಡಿಯಲ್ಲಿದ್ದು ನಮ್ಮ ಬದುಕಿನಲ್ಲೆಲ್ಲ ನಿಮಗಿಷ್ಟಕರವಾಗಿ ಬದುಕಲು ನಮ್ಮಲ್ಲಿ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಯಾವಾಗಲೂ ಕಳಿಸಿರಿ ಎಂದು ಕೇಳುತ್ತಿದ್ದೇನಲ್ಲವೇ?
ಯಾಕೆಂದರೆ ಕೆಲವರು ಹೊಸಬರಾಗಿ ವೀಕ್ಷಿಸುವಂಥವರಾಗಿರ್ತಾರೆಂದು ಹೇಳ್ತಿದ್ದೇನೆ. 8939731313 ನಂಬರಿಗೆ ಒಂದು ಟೆಕ್ಸ್ಟು ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿರಿ. ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ನೀವು ಕಳಿಸುವ ವಾಟ್ಸಾಪ್ ಮೆಸೇಜ್ ಎಲ್ಲ ಪರಿಶೀಲನೆ ಮಾಡ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ಎಲ್ಲರಿಗೂ ಉತ್ತರ ಕೊಡಲಿಕ್ಕಾಗದಿದ್ದರೂ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆಂದು ತಿಳಿಸುತ್ತೇವೆ. ನೀವು ಕೂಡ ಪ್ರಾರ್ಥಿಸಿರಿ, ಆವಾಗಲೇ ನೀವು ಅದ್ಭುತ ಕಾರ್ಯವನ್ನು ಕಾಣಬಲ್ಲಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ. ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಎಷ್ಟೋ ಜನರು ಈ ದಿನ ಅವಶ್ಯಕತೆಯಲ್ಲಿದ್ದಾರೆ. ನಿಮಗೆ ಆಶೀರ್ವಾದಕರವಾಗಿರುವ ಈ ಸಂದೇಶಗಳನ್ನು ಇತರರಿಗೂ ಕೂಡ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.